ಹೀಗಾಗಿ ಅದು ಸೀವೇಜ್ ಚುನಾವಣೆ ಆಗುತ್ತೆ, ನನಗೆ ನೀರು ಬರ್ತಾ ಇಲ್ಲ, ಟ್ಯಾಂಕರ್ ಚುನಾವಣೆ ಆಗುತ್ತೆ. ಸರ್ಕಾರಿ ನೌಕರರು ಅಧಿಕ ಸಂಖ್ಯೆಯಲ್ಲಿರ್ತಕ್ಕಂಥ ದಿಲ್ಲಿ ಅದು, ಅಲ್ಲಿ 8th ಪೇ ಕಮಿಷನ್ ಮ್ಯಾಟರ್ ಆಗುತ್ತೆ. ಮಧ್ಯಮ ವರ್ಗ ಮತ್ತು ಅಪ್ಪರ್ ಮಿಡಲ್ ಕ್ಲಾಸ್ ಜಾಸ್ತಿ ಇದ್ದಾರೆ, 12 ಲಕ್ಷ ತನಕ ಟ್ಯಾಕ್ಸ್ ಇಲ್ಲ. ನನಗನ್ಸುತ್ತೆ 3 ಫ್ಯಾಕ್ಟರ್ಸ್ ವಿಲ್ ಡಿಸೈಡ್ ಅರವಿಂದ್ ಕೇಜ್ರಿವಾಲ್ಸ್ ಫೇಟ್ ಅಂತ ಅನ್ಸುತ್ತೆ. ಒನ್ ಮಿಡಲ್ ಕ್ಲಾಸ್. ನೋಡಿ, ಜುಗ್ಗಿ ಝೋಪಡಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಇಸ್ ಹ್ಯೂಜ್ಲಿ ಪಾಪ್ಯುಲರ್. ಆದರೆ ನಿಮ್ಗೆ ವಿಧಾನಸಭಾ ಚುನಾವಣೆಗೆ ಬಂದಾಗ ಮಿಡಲ್ ಕ್ಲಾಸ್ 55% ವೋಟ್ ಮಾಡ್ತಾ ಇತ್ತು ಅರವಿಂದ್ ಕೇಜ್ರಿವಾಲ್. 13 ತೆಗೆದುಕೊಳ್ಳಿ, 15 ತೆಗೆದುಕೊಳ್ಳಿ, 20 ತೆಗೆದುಕೊಳ್ಳಿ. ಯಾಕಂದರೆ ಇಲ್ಲಿ ಈಗ ನಮ್ಮ ಕರ್ನಾಟಕದಲ್ಲಿದ್ದಂತೆ ಜಾತಿ ದೃಷ್ಟಿಯಿಂದ ದಿಲ್ಲಿಯಲ್ಲಿ ಬಹಳ ಚುನಾವಣೆ ನಡೆಯಲ್ಲ. ಭಾಷಾ ಅಸ್ಮಿತೆ, ಪೂರ್ವಾಂಚಲಿ, ಪಂಜಾಬಿ, ಉತ್ತರ ಭಾರತೀಯರು, ಬೇರೆ ಬೇರೆ ರಾಜ್ಯಗಳಿಂದ ಹೋಗಿರ್ತಕ್ಕಂಥವ್ರು, ಔಟರ್ ಡೆಲ್ಲಿಯಲ್ಲಿ ಸ್ವಲ್ಪ ಇದೆ, ಜಾಟ್, ಗುಜ್ಜರ್, ಇದೆಲ್ಲ ನಡೆಯುತ್ತೆ. ಆದರೆ ಆ ಚುನಾವಣೆಯಲ್ಲಿ ಅರವಿಂದ್ ಕೇಜ್ರಿವಾಲ್ ಒಂದು ಪ್ರೆಸಿಡೆನ್ಷಿಯಲ್ಶಿಪ್ ಚುನಾವಣೆ ರೀತಿಯನ್ನು ನಡೆಸ್ತಾ ಇದ್ದಾರೆ. ಅದು ಸಕ್ಸಸ್ ಆಗತ್ತಾ? ಬಿ ಜೆ ಪಿ ಏನು ಹೈಪರ್ ಲೋಕಲ್ ಪ್ರಯತ್ನ ಮಾಡ್ತಾ ಇದೆ, ಅಂದರೆ ಎವ್ರಿ 70 ಡಿಫ್ರೆಂಟ್ ಬ್ಯಾಟಲ್ಸ್ ಪ್ರಯತ್ನ ಮಾಡ್ತಾ ಇದೆ. ಆ ರೀತಿ ಚುನಾವಣೆ ಆಗುತ್ತಾ? 3 ಫ್ಯಾಕ್ಟರ್ಗಳು ಕ್ವಿಕ್ಕಾಗಿ ಹೇಳ್ತೀನಿ. ಮಿಡಲ್ ಕ್ಲಾಸ್, ಯಾಕಂದರೆ ಬಿ ಜೆ ಪಿ ಮಿಡಲ್ ಕ್ಲಾಸ್ಗೆ 12 ಲಕ್ಷದವರೆಗೆ ಕೊಟ್ಟಿದ್ದು ದಿಲ್ಲಿ ಚುನಾವಣೆಯ ಅದು ಒಂದು ಗಮನದಲ್ಲಿಟ್ಕೊಂಡು ಮಾಡ್ತು. ಎರಡನೇದು ಮಹಿಳಾ. ಅಂದರೆ ನೋಡಿ, 1,55,00,000 ಮತದಾರರಿದ್ದಾರೆ. ನೀವು 65% ಏನಾದರೂ ವೋಟಿಂಗ್ ಆಯಿತು ಅಂತ ಅಂದ್ಕೊಳ್ಳೋಣ, ರೌಂಡ್ ಅಬೌಟ್ 90 lakhs ಆಗ್ಬೋದು, 85 to 90 lakhs ಅಂತ. ಅದರಲ್ಲಿ 71 ಲಕ್ಷ ಮಹಿಳೆಯರಿದ್ದಾರೆ. ಕಳೆದ ಬಾರಿ 20ರಲ್ಲಿ ಅರವಿಂದ್ ಕೇಜ್ರಿವಾಲ್ ಅಧಿಕಾರಕ್ಕೆ ಬರೋಕ್ಕೆ ಮುಖ್ಯ ಕಾರಣ ಫ್ರೀ ಬಸ್ ರೈಡ್ ಮಹಿಳೆಯರಿಗೆ ಏನು ಘೋಷಣೆ ಮಾಡಿದ್ರು, ಅದು ದೊಡ್ಡ ಪ್ರಮಾಣದಲ್ಲಿ ಮಹಿಳೆಯರನ್ನು ಆಕರ್ಷಿಸ್ತು. ಸೊ ಮಹಿಳಾ. ಥರ್ಡ್ ಈಸ್ ಮುಸ್ಲಿಂ. ಯಾಕೆ ಮುಸ್ಲಿಂ ಇಸ್ ವೆರಿ ಇಂಪಾರ್ಟೆಂಟ್? ಬೈ ಡಿಫಾಲ್ಟ್ ಮುಸ್ಲಿಂ ವೋಟ್ಸ್ಗಳು ಅರವಿಂದ್ ಕೇಜ್ರಿವಾಲ್ಗೆ ಬರಬೇಕು. ನೋಡಿ, 12 SC ಸೀಟ್ಸ್ ಇವೆ, 8 ಮುಸ್ಲಿಂ ಸೀಟ್ಸ್ ಇವೆ. 20 ಅಲ್ಲೇ ಬಂತು ನಿಮಗೆ, 70ರಲ್ಲಿ 20. ಅವು ಬಿ ಜೆ ಪಿಗೆ ಒಂದು ರೀತಿ ಅನ್ಟ್ರೇಸ್ಡ್ ಟೆರಿಟರಿ. ನಿಮಗೆ ಇಡೀ 25 ವರ್ಷದಲ್ಲಿ SC ಸೀಟಲ್ಲಿ ಬಿ ಜೆ ಪಿ ಗೆದ್ದಿದ್ದು 2. 2008ರ ಡಿಲಿಮಿಟೇಷನ್ ನಂತರ. ಹೀಗಾಗಿ ಆ ಮುಸ್ಲಿಂ ಸೀಟ್ಗಳಲ್ಲಿ ಕಾಂಗ್ರೆಸ್ ಹ್ಯಾಸ್ ಗಿವನ್ ಅ ಗುಡ್ ಕ್ಯಾಂಡಿಡೇಟ್ಸ್. ಇಫ್ ಎಟ್ ಆಲ್ ಕಾಂಗ್ರೆಸ್ ಆ ಮುಸ್ಲಿಂ ಸೀಟ್ಗಳಲ್ಲಿ ಏನಾದರೂ ತೆಗೆದುಕೊಂಡ್ರೆ ಆಮ್ ಆದ್ಮಿ ಪಾರ್ಟಿಯ ಟ್ಯಾಲಿ ಎಷ್ಟು ಕಡಿಮೆ ಆಗುತ್ತೆ, ಏನು ಕಡಿಮೆ ಆಗುತ್ತೆ. ಈ 3 ಫ್ಯಾಕ್ಟರ್ಗಳು ದಿಲ್ಲಿ ಚುನಾವಣೆಯ ಕ್ರೂಷಿಯಲ್ ಫ್ಯಾಕ್ಟರ್ಗಳು ಅಂತ ನನಗೆ ಅನ್ಸುತ್ತೆ. ಎಸ್, ಶಂಕರ್ ಶೆಟ್ಟಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.